ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು 2026-27ನೇ ಸಾಲಿನ ಕರ್ನಾಟಕ ಬಜೆಟಿನ ಕಂಪ್ಲೀಟ್ ಡೀಟೇಲ್ಸ್ ಬಗ್ಗೆ ಮಾತಾಡೋಣ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 4.48 ಲಕ್ಷ ಕೋಟಿ ರೂಪಾಯಿ ಗಾತ್ರದ ಬಜೆಟ್ ಮಂಡಿಸಿದ್ದಾರೆ. ಫ್ರೆಂಡ್ಸ್, ಇಲ್ಲಿ ಬರೀ ಗೃಹಲಕ್ಷ್ಮಿ ಯೋಜನೆ ಮಾತ್ರ ಅಲ್ಲ, ಇದರಲ್ಲಿ ಸ್ಟೂಡೆಂಟ್ಸ್ಗೆ, ರೈತರಿಗೆ, ಯುವಕರಿಗೆ ಮತ್ತು ನಮ್ಮ ರಾಜ್ಯದ ಡೆವಲಪ್ಮೆಂಟ್ಗೂ ಸಿಕ್ಕಾಪಟ್ಟೆ ಹೊಸ ಪ್ಲಾನ್ಗಳನ್ನು ತಂದಿದ್ದಾರೆ. ಮೊದಲನೆಯದಾಗಿ ಎಲ್ಲರೂ ಕೇಳ್ತಿದ್ದ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಕ್ಲಿಯರ್ ಮಾಡ್ತೀನಿ. ಗೃಹಲಕ್ಷ್ಮಿ ಯೋಜನೆಗೆ ಯಾವುದೇ ಪ್ರಾಬ್ಲಮ್ ಇಲ್ಲ. ಈ ವರ್ಷ ಬರೀ ಈ ಯೋಜನೆಗಾಗಿಯೇ 28,608 ಕೋಟಿ ರೂಪಾಯಿ ಮೀಸಲಿಟ್ಟಿದ್ದಾರೆ. ಮನೆ ಯಜಮಾನಿಯರ ಅಕೌಂಟ್ಗೆ ಪ್ರತಿ ತಿಂಗಳು 2,000 ರೂಪಾಯಿ ಬರೋದು ಫಿಕ್ಸ್, ಅದರಲ್ಲೇನು ಡೌಟ್ ಇಲ್ಲ. ಇದರ ಜೊತೆಗೆ ಅನ್ನಭಾಗ್ಯ, ಗೃಹ ಜ್ಯೋತಿ, ಫ್ರೀ ಬಸ್ ಮತ್ತು ಇವನದೇ ಯೋಜನೆಗಳು ಕೂಡ ಕಂಟಿನ್ಯೂ ಆಗುತ್ತೆ. 11G ಮಾಡೆಲ್ ಮತ್ತು ಆರ್ಥಿಕ ಅಭಿವೃದ್ಧಿ. ಈ ಬಜೆಟಿನಲ್ಲಿ 11G ಎಕನಾಮಿ ಮಾಡೆಲ್ ಅಂತ ಹೊಸ ಕಾನ್ಸೆಪ್ಟ್ ತಂದಿದ್ದಾರೆ. ಅಂದರೆ ಗ್ಯಾರಂಟಿ, ಗುಡ್ ಹೆಲ್ತ್, ಗುಡ್ ಎಜುಕೇಷನ್, ಹೀಗೆ ಒಟ್ಟು 11 ಕ್ಷೇತ್ರಗಳಲ್ಲಿ ಒತ್ತು ಕೊಟ್ಟಿದ್ದಾರೆ. ಇನ್ನೊಂದು ಖುಷಿ ವಿಚಾರ ಏನು ಅಂದರೆ, ಇಡೀ ದೇಶದ ಆರ್ಥಿಕ ಬೆಳವಣಿಗೆ 7.4% ಇದ್ದರೆ ನಮ್ಮ ಕರ್ನಾಟಕದ ಗ್ರೋತ್ ರೇಟ್ 8.1% ಇದೆ. ಹಾಗೆ ನಮ್ಮ ರಾಜ್ಯಕ್ಕೆ ಬರುವ ವಿದೇಶಿ ಬಂಡವಾಳ ಕೂಡ ಡಬಲ್ ಆಗಿದೆ. ಬಿಗ್ ಬ್ರೇಕಿಂಗ್, ಸೋಷಿಯಲ್ ಮೀಡಿಯಾ ಬ್ಯಾನು. ಫ್ರೆಂಡ್ಸ್, ಈ ಬಜೆಟಿನ ಅತಿ ದೊಡ್ಡ ಹೈಲೈಟ್ಸ್ ಅಂದರೆ 16 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ತರಹ ಸೋಷಿಯಲ್ ಮೀಡಿಯಾ ಬಳಸುವುದನ್ನು ಬ್ಯಾನ್ ಮಾಡುತ್ತಿದ್ದಾರೆ. ಇಡೀ ಇಂಡಿಯಾದಲ್ಲಿ ಈ ರೀತಿ ರೂಲ್ಸ್ ತರ್ತಿರೋ ಮೊದಲ ರಾಜ್ಯ ನಮ್ಮ ಕರ್ನಾಟಕ. ಸ್ಟೂಡೆಂಟ್ಸ್ ಮತ್ತು ಉದ್ಯೋಗ. ಸರ್ಕಾರಿ ಕೆಲಸದ ಕನಸು ಕಾಣುತ್ತಿರುವ ಯುವಕರಿಗೆ ಬಂಪರ್. ಒಟ್ಟು 56,432 ಹುದ್ದೆಗಳನ್ನು ತುಂಬಲಿದ್ದಾರೆ. ಇದರಲ್ಲಿ 15,000 ಟೀಚರ್ಸ್ ಹುದ್ದೆಗಳು ಕೂಡ ಸೇರಿದೆ. ಮತ್ತೆ ಫ್ರೆಂಡ್ಸ್, ಸುಮಾರು 12 ಲಕ್ಷ ಮಕ್ಕಳಿಗೆ ಪಾಠ ಕಲಿಯಲು AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನ ಬಳಸುತ್ತಿದ್ದಾರೆ. ಯೂನಿವರ್ಸಿಟಿಗಳಲ್ಲಿ ತಾರತಮ್ಯ ತಡೆಯಲು ರೋಹಿತ್ ವೇಮುಲ್ ಕಾಯ್ದೆ ಜಾರಿಗೆ ತರ್ತಿದ್ದಾರೆ. ಬೆಂಗಳೂರು ಇನ್ಫ್ರಾ. ಬೆಂಗಳೂರು ಜನರಿಗೆ ಟ್ರಾಫಿಕ್ನಿಂದ ರಿಲೀಫ್ ಕೊಡಲು ದೊಡ್ಡ ಪ್ಲಾನ್ ಇದೆ. ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ರಶ್ ಆಗ್ತಿದೆ ಅಂತ ಬೆಂಗಳೂರಿಗೆ 2ನೇ ಏರ್ಪೋರ್ಟ್ ತರೋದಕ್ಕೆ ಪ್ಲಾನ್ ಶುರುವಾಗಿದೆ. ಸಿಲ್ಕ್ ಬೋರ್ಡಿಂದ KR ಪುರಂವರೆಗೂ 450 ಕೋಟಿ ರೂಪಾಯಿ ವೆಚ್ಚ ಮಾಡಿ ರಸ್ತೆ ಡೆವಲಪ್ ಮಾಡ್ತಿದ್ದಾರೆ. ಮಳೆಗಾಲದಲ್ಲಿ ಬೆಂಗಳೂರು ಮುಳುಗೋದನ್ನು ತಪ್ಪಿಸಲು ವಿಶ್ವ ಬ್ಯಾಂಕ್ ಸಹಾಯದಿಂದ 5,000 ಕೋಟಿ ರೂಪಾಯಿ ಪ್ರಾಜೆಕ್ಟ್ ತರ್ತಿದ್ದಾರೆ. ರೈತರು ಮತ್ತು ಕೃಷಿ. ರೈತರಿಗಾಗಿ ವಸುಧಾಮೃತ ಅನ್ನೋ ಹೊಸ ಯೋಜನೆ ತಂದಿದ್ದಾರೆ. ಕೋಲಾರದಲ್ಲಿ ರೈತರಿಗೆಂದೇ ವಿಶೇಷ ಮಾಲ್ ಶುರು ಮಾಡ್ತಿದ್ದಾರೆ. ರೈತರ ಪ್ರಶ್ನೆಗಳಿಗೆ ಉತ್ತರ ಕೊಡಲು AI ಕಾಲ್ ಸೆಂಟರ್ ತರ್ತಿದ್ದಾರೆ. ಹಾಗೆ ಬೆಳಗಾವಿಯ ಅಥಣಿಯಲ್ಲಿ ಹೊಸ ಅಗ್ರಿಕಲ್ಚರ್ ಕಾಲೇಜ್ ಶುರುವಾಗ್ತಿದೆ. ಫ್ರೆಂಡ್ಸ್, ಆರೋಗ್ಯ ಮತ್ತು ಇತರ. ಫ್ರೆಂಡ್ಸ್, ಆರೋಗ್ಯ ಕ್ಷೇತ್ರದಲ್ಲಿ ಕಾರವಾರದಲ್ಲಿ 198 ಕೋಟಿ ರೂಪಾಯಿ ಖರ್ಚು ಮಾಡಿ 450 ಬೆಡ್ಗಳ ದೊಡ್ಡ ಆಸ್ಪತ್ರೆ ಮತ್ತು ರಾಯಚೂರಿನಲ್ಲಿ ಟ್ರಾಮಾ ಕೇರ್ ಮತ್ತು ಮೈಸೂರು, ತುಮಕೂರಿನಲ್ಲಿ ಕ್ಯಾನ್ಸರ್ ಕೇಂದ್ರಗಳು ಬರ್ತಿವೆ. ಪ್ರಾಣಿ ಪ್ರಿಯರಿಗೆ ಗುಡ್ ನ್ಯೂಸ್. ಬನ್ನರ್ಘಟ್ಟದಲ್ಲಿ ಚಿರತೆಗಳಿಗಿಂದೇ ಹೊಸ ಪುನರ್ವಸತಿ ಕೇಂದ್ರ ಮತ್ತು ಬೆಂಗಳೂರು, ಬೀದರ್ನ ನಾಯಿಗಳ ಸಂತಾನಹರಣ ತರಬೇತಿ ಕೇಂದ್ರ ಮಾಡುತ್ತಿದ್ದಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ನಮ್ಮ 2026ನ ಬಜೆಟ್ನ ಕಂಪ್ಲೀಟ್ ಡೀಟೇಲ್ಸ್. ಇದರಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಂಟಿನ್ಯೂ ಆಗ್ತಿರೋದು ಇರಬಹುದು, ಅಥವಾ 16 ವರ್ಷಗಳು ಒಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿದ ನಿರ್ಧಾರ ಇರಬಹುದು. ಈ ಬಜೆಟ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.